ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ದಿನದ ನೋಟ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ನಾನು ಚಾ ಎಲ್ಲ ಕುಡ್ದಾಯ್ತು, ರಾಗಿ ದೋಸೆ ಮಾಡಿದ್ದು. ಹಾಗೆ ಈಗ ಹುಲ್ಲೆಲ್ಲ ಹೆರ್ದು, ಈ ಹುಲ್ಲಂದ್ರೆ ಇಲ್ಲಿ ಮನೆ ಹತ್ರ ಇವತ್ತು ಕೀಳ್ತಾ ಇದ್ದೇನೆ. ಹೂವಿನ ಗಿಡದಲ್ಲಿ ಮತ್ತೆ ಏಲಕ್ಕಿ 2 ಬುಡ ಉಂಟು. ಅದರ ಅಡಿಯಲ್ಲಿದ್ದ ಹುಲ್ಲನ್ನೆಲ್ಲ ಕಿತ್ತು ಈಗ ಎಲ್ಲ ಕ್ಲೀನ್ ಮಾಡಿ ಹೂವಿನ ಗಿಡಕ್ಕೆಲ್ಲ ಸ್ವಲ್ಪ ಈಟ್ ಹಾಕಬೇಕು. ನಂತರ ನೀರು ಹಾಕ್ಲಿಕ್ಕೆ ಆಯ್ತಲ್ಲ, ಈಗ ಇನ್ನು ಮಳೆ ಹೋಗ್ತಾ ಬಂತು. ಇನ್ನು ಹಾಗೆ ಈಗ ಹುಲ್ಲು ಕೀಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಏಲಕ್ಕಿ ಬೀಜ ಆಗಿದೆ. ಇದರಲ್ಲಿ ಕಾಯಿ ಉಂಟು ಮತ್ತು ಕೆಲವು ಬೆಳೆದದುಂಟು. ಸ್ವಲ್ಪ ಎಳತ್ತು. ಅದರಲ್ಲಿ ಬೆಳೆದ ಕಾಯನ್ನು ಈಗ ಕೊಯ್ಬೇಕು. ಕೊಯ್ತೇನೆ ಸ್ವಲ್ಪ ಮತ್ತೆ. ನೋಡಿ, ಇಲ್ಲಿ 6 ಮಂತ್ ಹೂ. ಇದು 6 ತಿಂಗಳವರೆಗೆ ಇರ್ತದೆ. ಇದಂದರೆ ಈಗ ಈ ಕಲರ್ ಉಂಟು ನೋಡಿ, ಹೇಗೆ ಎಷ್ಟು ಒಳ್ಳೆಯದುಂಟಲ್ಲ. ಲಾಸ್ಟಿಗಾಗುವ ಇದು ಪಚ್ಚೆ ಕಲರಿಗೆ ಬರ್ತದೆ. ಮತ್ತೆ ಅದು ಹೀಗೆ ಒಣಗಿ ಹೋಗ್ತದೆ ಪಚ್ಚೆ ಕಲರಿಗೆ ಬಂದು. ನಾನಿವತ್ತು ಓಟೆ ಹುಳಿ ಉಪ್ಪಿನಕಾಯಿ ಮಾಡಲಿಕ್ಕೆ ಹೊರಟಿದ್ದೇನೆ. ಓಟೆ ಹುಳಿ ಉಪ್ಪಿನಕಾಯಿ ಮಾಡಲಿಕ್ಕೆ ಅಂದರೆ ಇದನ್ನು ನಾನು ಕಳೆದ ಸಲ 1-1.5 ವರ್ಷ ಆಯಿತು. ಇದನ್ನು ಎಲ್ಲ ಕ್ಲೀನ್ ಮಾಡಿ ಇದಕ್ಕೆ ಉಪ್ಪೆಲ್ಲ ಹಾಕಿ ಒಣಗಿಸಿ ಇಟ್ಟದ್ದು. ಈಗ ಇದು ಕಲರ್ ಸ್ವಲ್ಪ ಕಪ್ಪು ಕಲರ್ ಬಂದಿದೆ. ಇಲ್ಲದಿದ್ದರೆ ಇದು ಬ್ರೌನ್ ಕಲರ್ ಇರುದಲ್ಲ, ಇದು ಸ್ವಲ್ಪ ನೋಡಲಿಕ್ಕೆ ಕಪ್ಪು ಕಲರ್ ಉಂಟು. ಆದರೆ ಇದು ಕಲರ್ ಏನು ತೊಂದರೆ ಇಲ್ಲ. ಇದು ಆರೋಗ್ಯಕ್ಕೆ ಈ ಹುಳಿ ಒಳ್ಳೆಯದೇ. ನೋಡಲಿಕ್ಕೆ ಮಾತ್ರ ಸ್ವಲ್ಪ ಕಪ್ಪು ಕಲರ್ ಅಂತ ಹಾಗೆ. ಅಂದಾಜು ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ, 4 ಟೊಮೆಟೊ, 15 ಮೆಣಸಿನಕಾಯಿ, 2 ಅಚ್ಚು ಬೆಲ್ಲ, ಇಷ್ಟು ಜೀರಿಗೆ, ಸ್ವಲ್ಪ ಹಿಂಗು. ನಾವು ಕೊಬ್ಬರಿ ಎಣ್ಣೆಯನ್ನು ಬಳಸೋದು. ಇದರಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಸಾಸಿವೆ. ಸಾಸಿವೆ ಒಡೆದ ನಂತರ ಅದಕ್ಕೆ ಜಜ್ಜಿಟ್ಟ ಬೆಳ್ಳುಳ್ಳಿಯನ್ನು ಸೇರಿಸಬೇಕು. ಇದಕ್ಕೆ ಸ್ವಲ್ಪ ಹಿಂಗು ಹಾಕಿದೆ. ಸ್ವಲ್ಪ ಜೀರಿಗೆ, ಕಟ್ ಮಾಡಿಟ್ಟ ಹಸಿಮೆಣಸು, ಮತ್ತೆ ಟೊಮೆಟೊವನ್ನು ಸೇರಿಸಿದೆ. ನೀರಿನಲ್ಲಿ ಹಾಕಿದ ಹುಳಿ ಈಗ ನೋಡಿ ಹೇಗಾಗಿದೆ. ಈಗ ನೀರಾಗಿದೆ. ಇದನ್ನು ಹುಳಿಯನ್ನು 1-2 ಗಂಟೆಗಳ ಮೊದಲು ನೀರಿನಲ್ಲಿ ಹಾಕಿದರೂ ಆಗ್ತದೆ. ನಾನು ಮಾತ್ರ ನಿನ್ನೆ ಹಾಕಿದ್ದು. ಮತ್ತು ಅದರಲ್ಲಿದ್ದ ಗಟ್ಟಿ ವಸ್ತು ಮತ್ತು ಆ ನಾರೆಲ್ಲ ತೆಗೆದು ಅದರ ನೀರನ್ನು ಮಾತ್ರ ಇದಕ್ಕೆ ನಾವೀಗ ರೆಡಿ ಮಾಡಿದ ಟೊಮೆಟೊ ಇದುಂಟಲ್ಲ, ಮೆಣಸು ಎಲ್ಲ ಅದಕ್ಕೆ ಸೇರಿಸುವುದು.
ಸ್ವಲ್ಪ ಅರಶಿನ ಸೇರಿಸಬೇಕು. ಮತ್ತು ಸ್ವಲ್ಪ ಚಿಲ್ಲಿ ಪೌಡರನ್ನು ಸಹ ಸೇರಿಸಬೇಕು ಖಾರ ಆಗಲಿಕ್ಕೆ. ಮತ್ತು ಸಾಲ್ಟ್ ಆ್ಯಡ್ ಮಾಡಿ. ಇವನು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಬರ್ತಾನೆ. ಈಗ ಬೆಳಿಗ್ಗೆ ಅಲ್ಲ, ಮಧ್ಯಾಹ್ನ ಆಗಿದೆ. ಯಾವತ್ತು ಸೇಮ್ ಕೇಳಿದ್ದು ಇವನು. ಎಂತ ಬೇಕು ಎಂತ ಬೇಕು ಅಂದ್ರೆ ಮೇ ಅಂತ ಹೇಳ್ತಾನೆ. ಬೇಕಂತೆ ಅವನಿಗೆ. ಎಂತ ಬೇಕು ಮಾರಯ್ಯ? ತಿಂಡಿ ಬೇಕಾ? ಅಲ್ಲಿ ನೋಡು, ಊಟ ಮಾಡಲಿಲ್ಲ. ಊಟ ಅಲ್ಲೇ ಉಂಟು, ಊಟ ಬೇಡ ಅಂತ. ಇನ್ನು ತಿಂಡಿ ಬೇಕಂತೆ. ಹಾಲು ಬೇಕಾ? ನಾನೀಗ ಹರವೆ ಬೀಜ ಹಾಕಲಿಕ್ಕೆ ನೀರು ಬಿಡ್ತಾ ಇದ್ದೇನೆ. ಇವರು ಇದಕ್ಕೆ ಗೊಬ್ಬರ ಎಲ್ಲ ಹಾಕಿ ಬೆಂಕಿ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಹರವೆ ಬೀಜ ಹಾಕಲಿಕ್ಕೆ. ಈಗ ನೀರು ಬಿಟ್ಟು ಮತ್ತೆ ಇಲ್ಲಿ ಹರಿವೆ ಬೀಜ ಬ್ಲ್ಯಾಕ್ ಇರೋ ಕಾರಣ ಅಷ್ಟು ಗೊತ್ತಾಗ್ತಿಲ್ಲ ನಾವು ಹಾಕೋದು. ನೋಡಿ, ಹರಿವೆ ಬೀಜ ಹಾಕಿ 4 ದಿವಸ ಆಯಿತು. ಈಗ ಸಣ್ಣದಾಗಿ ಹುಟ್ಟಿ ಬಂದಿದೆ. ಈಗ ನೋಡಿ, ಸಣ್ಣ ಗಿಡ ಕಾಣ್ತಾ ಉಂಟು. ವ್ಲಾಗಲ್ಲಿ ಸಿಗುವ.